ಟ್ರ್ಯಾಕ್ಟರ್ನ ಓಡಿಸ್ಕೊಂಡು ತಮ್ಮ ಜೀವನವನ್ನು ಸಾಗಿಸ್ತಾ ಇದ್ದಂಥವ್ರು. ತುಂಬ ಕಡು ಬಡ ಕುಟುಂಬ. ವಿಮಾನ ಸ್ವಲ್ಪ ಹಿಂದೆ. ಮತ್ತೊಂದು ಕಡೆ ಆಘಾತಕಾರಿ ವಿಚಾರ ಏನಪ್ಪ ಅಂತ ಹೇಳಿದ್ರೆ 10ನೇ ತರಗತಿ ಓದ್ತಕ್ಕಂಥ ಮಕ್ಕಳಲ್ಲಿ ಯಾವ ರೀತಿ ಒಂದು ಕೋಮ ಭಾವನೆಗಳು ಇವತ್ತು ಉಟ್ಕೊಂಡಿದೆ ಅಂತಕ್ಕಂಥಕ್ಕೆ ತಾಜಾ ಉದಾಹರಣೆ. 15-16ನೇ ವಯಸ್ಸಿನಲ್ಲೇನೆ ಮಕ್ಕಳುಗಳಲ್ಲಿ ಈ ರೀತಿ ಮನೋಭಾವನೆ ಬರ್ತಕ್ಕಂಥದ್ದು, ಪ್ರಾಣ ತೆಗೆಯಂತ ಮಟ್ಟಿಗೆ ಹೋಗ್ತಾರೆ ಅಂತ ಹೇಳಿದ್ರೆ ಬಹಳನೇ ಆಘಾತಕಾರಿ ತರ್ತಕ್ಕಂಥ ಘಟನೆ ಇದು. ಬಹುಶಃ ದೇಶದ ಯಾವುದೇ ಭಾಗಗಳಲ್ಲಿ ರಾಜ್ಯಗಳಲ್ಲಿ ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ. ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಪದೇ ಪದೇ ರೀತಿ ಘಟನೆಗಳು ಆಗ್ತಾ ಇರುವಂಥದ್ದು. ಇತ್ತೀಚೆಗೆ ಯಲ್ಲಾಪುರ ಘಟನೆನೂ ಕೂಡ ನಾವು ನೋಡಿದ್ದೇವೆ. ಹಿಂದೂ ಮಹಿಳೆಯ ಬರ್ಬರ ಹತ್ಯೆ ಆಗಿರುವಂಥದ್ದು. ಇಲ್ಲಿ ನಡೆದಂಥ ಘಟನೆಯಲ್ಲಿ ಇವತ್ತು ಒಂದು ಕೋಮಿನ ವಿದ್ಯಾರ್ಥಿಗಳು ಯಾವ ರೀತಿ ಹೇಳಬೇಕು ಅಂತ ಗೊತ್ತಾಗೋದಿಲ್ಲ. ಆ ಕಿರಿ ವಯಸ್ಸಿನಲ್ಲೇ ಈ ರೀತಿ ಹೊಡೆದಾಟ, ಪ್ರಾಣ ತೆಗಿತಕ್ಕಂಥ ಈ ರೀತಿ ಮನೋಭಾವನೆ ನಿಜವಾಗ್ಲೂ ಕೂಡ ಬಹಳ ದುರಂತ ಅಂತಾನೆ ಹೇಳ್ಬೋದು. ಯಾವ ತಳಹಂತದಿಂದಲೇ ಈ ರೀತಿ ಒಂದು ಮನೋಭಾವನೆ ಬೆಳೀತಾ ಇದೆ ಮಕ್ಕಳಲ್ಲಿ, ಎಲ್ಲರೂ ಕೂಡ ಯೋಚನೆ ಮಾಡುವಂತ ವಿಚಾರ. ಇದೇನು ಮೊದಲನೇ ಬಾರಿ ಏನಲ್ಲ. ಮಂಗಳೂರಿನಲ್ಲಿ ಬೇರೆ ಕೋಮಿನ ಕೆಲವು ಹತ್ಯೆ ಆದಾಗ ಅಥವಾ ಪ್ರಾಣ ಹೋದಾಗ 50 ಲಕ್ಷ 25 ಲಕ್ಷ ಕೊಟ್ಟು ಬರ್ತಾರೆ. ಯಲ್ಲಾಪುರದ ಘಟನೆಯಲ್ಲೂ ಕೂಡ ಏನೋ SC ST ಇದರಲ್ಲಿ ಏನು ಕೊಡ್ಬೋದು ಅಷ್ಟೇ ಕೊಟ್ಟಿರುವಂಥದ್ದು. ಅಲ್ಲೂ ಕೂಡ ನಾವು ಪದೇ ಪದೇ ಒತ್ತಾಯ ಮಾಡಿದ್ರು ಕೂಡ ಪರಿಹಾರನ ಕೊಡೋದಕ್ಕೆ ಆಗಿಲ್ಲ. ಇಲ್ಲೂ ಕೂಡ ಪಾಪ ಬಡ ಕುಟುಂಬದವರು, ತಂದೆ ತಾಯಂದರು, ಅವರ ಕುಟುಂಬಸ್ಥರು ಕೂಡ ಕೇಳ್ಕೊಂಡಿದ್ದಾರೆ. ಯಾಕೆ ಇಷ್ಟೊಂದು ಬಡತನ ಇದೆ, ಅವ್ರಿಗೆ ಒಂದು ಸರ್ಕಾರಿ ಹುದ್ದೆನೂ ಕೂಡ ಆಗಬೇಕು, ಜೊತೆಲಿ ಸರ್ಕಾರದಿಂದ ಸರಿಯಾದ ರೀತಿ ಒಂದು ಪರಿಹಾರ ಸಿಗಬೇಕು ಅಂತೇಳಿ ಅವರ ಒತ್ತಾಯವೂ ಕೂಡ ಇದೆ. ನಾನು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ವಿನಂತಿ ಮಾಡ್ತೇನೆ. ಸರ್, ಮಡಿಕೇರಿನಲ್ಲೂ ಒಂದು ಗಲಾಟೆ ಆಗಿದೆ ಇವತ್ತು. ಅಲ್ಲಿ ಹಿಂದೂ ಕಾರ್ಯಕರ್ತರ ಮೇಲೆ ಹಲ್ಲೆ ಆಗಿದೆ, 2 ಅರೆಸ್ಟ್ ಕೂಡ ಆಗಿದ್ದಾರೆ. ಅದೇ ರೀತಿ ಸರ್ ಬಾಗಲಕೋಟೆಯಿಂದ ರಾತ್ರಿ ಗಲಾಟೆ ಆಗಿದೆ. ಕಾನೂನು ಸುವ್ಯವಸ್ಥೆ, ಗೃಹ ಸಚಿವರು ಇದಕ್ಕೂ ಸಂಬಂಧನೇ ಇಲ್ಲ ಅಂದರೆ ಆ ರೀತಿ ನಡೆದುಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ಏನು ಬಾಗಲಕೋಟೆನಲ್ಲಿ ಶಿವಾಜಿ ಜಯಂತಿ ಸಂದರ್ಭದಲ್ಲಿ ಆದಂಥ ಘಟನೆ ಇರ್ಬೋದು, ಇವತ್ತು ಮಡಿಕೇರಿಯಲ್ಲಿ ಆಗಿರ್ತಕ್ಕಂಥ ಘಟನೆ, ಎಲ್ಲಿವರೆಗೂ ಕಾಂಗ್ರೆಸ್ ಸರ್ಕಾರ ಇರ್ತದೋ ಅಲ್ಲಿವರೆಗೂ ಈ ರೀತಿ ಘಟನೆಗಳಕ್ಕೆ ಏನು ಕಡಿವಾಣ ಹಾಕೋದಕ್ಕೆ ಸಾಧ್ಯ ಇಲ್ಲ ಅಂತಲೇ ಅನ್ಕೋಬೇಕಾಗ್ತದೆ. ಸಚಿವರ ಹೇಳಿಕೆನೂ ಕೂಡ ಬರೋದಿಲ್ಲ, ಗೃಹ ಸಚಿವರ ಹೇಳಿಕೆನೂ ಕೂಡ ಬರೋದಿಲ್ಲ. ಇಲ್ಲೂ ನೋಡಿ, ಇವತ್ತು ಏನು ಪಾಪ ಆ ಬಾಲಕ ಹತ್ಯೆ ಆಗಿದೆ. ಒಬ್ಬ ಉಸ್ತುವಾರಿ ಸಚಿವರು ಇಷ್ಟೆಲ್ಲ ಭಾಷಣ ಮಾಡ್ತಾರೆ, ಬಂದು ಆ ಕುಟುಂಬಕ್ಕೆ ಸಾಂತ್ವನ ಹೇಳಬೇಕು ಅಂತಕ್ಕಂಥ ಕನಿಷ್ಠ ಸೌಜನ್ಯವೂ ಇವ್ರಿಗಿಲ್ಲ ಅಂತ ಹೇಳಿದ್ರೆ ಇದು ಮನುಷ್ಯತ್ವ ಇರ್ತಕ್ಕಂಥ ಸರ್ಕಾರ ಈ ರೀತಿ ನಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಪರಿಹಾರ ಕೊಡೋದು ದೂರದ ಮಾತು. ಕನಿಷ್ಠ ಒಬ್ಬ ಉಸ್ತುವಾರಿ ಸಚಿವರು ಅಥವಾ ಬಂದು ಆ ಕುಟುಂಬನೂ ಭೇಟಿ ಮಾಡಲ್ಲ ಅಂತ ಹೇಳಿದ್ರೆ ಏನು ಯಾವ ರೀತಿ ಅಂದರೆ ಅಧಿಕಾರದ ಮದದಿಂದ ಈ ರೀತಿ ನಡೆದುಕೊಳ್ತಾ ಇದ್ದಾರೆ ಅನ್ನೋ ಗೊತ್ತಿಲ್ಲ. ಈ ರೀತಿ ಗೃಹ ಸಚಿವರ ಒಂದು ಬೇಜವಾಬ್ದಾರಿತನದ ಹೇಳಿಕೆಗಳಿರ್ಬೋದು, ರಾಜ್ಯ ಸರ್ಕಾರ ಒಂದು ಕಡೆ ಅಲ್ಪಸಂಖ್ಯಾತ ಓಲೈಕೆ ರಾಜಕಾರಣ ಮಿತಿಮೀರಿ ಹೋಗಿರುವಂಥದ್ದು, ಯಾರು ಏನು ಮಾಡಿದ್ರು ಕೂಡ ನಡೀತದೆ ಅನ್ನೋ ಭಾವನೆ ಇವತ್ತು ಪೊಲೀಸ್ ಇಲಾಖೆ ಬಗ್ಗೆನೇ ಇವತ್ತು ಭಯ ಇಲ್ಲ ಇವತ್ತು ಸಮಾಜದಲ್ಲಿ. ಎಲ್ಲದಕ್ಕೂ ಕೂಡ ರಾಜ್ಯ ಸರ್ಕಾರದ ಬೇಜವಾಬ್ದಾರಿತನ, ಹೊಣೆಗೇಡಿತನವೇ ಕಾರಣ ಅನ್ನೋದನ್ನು ನಾನು ಈ ಸಂದರ್ಭ ಹೇಳೋದಕ್ಕೆ ಇಚ್ಛೆ